ಗಡಿಯಲ್ಲಿ 10ಕ್ಕೂ ಹೆಚ್ಚು ಸ್ಥಳಗಳ ಮೇಲೆ ಈಗ ಪಾಕಿಸ್ತಾನ ಡ್ರೋನ್ ದಾಳಿಯನ್ನು ನಡೆಸಿದೆ. 50ಕ್ಕೂ ಹೆಚ್ಚು ಡ್ರೋನ್ ಹೊಡೆದರು ಉಳಿಸಿದ್ದಾರೆ ಭಾರತೀಯ ಸೇನೆ. ಗಡಿ ಭದ್ರತಾ ಪಡೆಯಿಂದ ಪಾಕ್ಗೆ ಪ್ರತ್ಯುತ್ತರವನ್ನು ಕೂಡ ಕೊಡಲಾಗಿದೆ. ಗಡಿಯಲ್ಲಿ 10ಕ್ಕೂ ಹೆಚ್ಚು ಸ್ಥಳಗಳ ಮೇಲೆ ಈಗ ಡ್ರೋನ್ ದಾಳಿ ಆಗಿದೆ ಅಂತ ಗೊತ್ತಾಗ್ತಾ ಇದೆ. 50ಕ್ಕೂ ಹೆಚ್ಚು ಡ್ರೋನ್ಗಳನ್ನ ಬಳಸಿ ಪಾಕಿಸ್ತಾನ ಈ ದಾಳಿಗೆ ಪ್ರಯತ್ನವನ್ನು ಪಟ್ಟಿತ್ತು. ಆದರೆ ಅವೆಲ್ಲ ಡ್ರೋನ್ ಅನ್ನು ಕೂಡ ಹೊಡೆದು ಉರುಳಿಸಲಾಗಿದೆ. ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ರಂಜಿತ್ ಕಿರಿಯಾರ್ ಜಮ್ಮು ಕಾಶ್ಮೀರದಿಂದ. ರಂಜಿತ್, ಸದ್ಯ ಈಗ ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ? ನೋಡಿ ನಿಕೇಶ್ ಕೊಟ್ಟಾರೆ, ಯಾವುದೇ ಕ್ಷಣವೂ ಕೂಡ ಭಾರತ ಮೈಮರೆಯೋಂಗಿಲ್ಲ. ಒಂದು ಬದಿಯಲ್ಲಿ ಚೀನಾ, ಮತ್ತೊಂದು ಬದಿಯಲ್ಲಿ ಪಾಕಿಸ್ತಾನ. ಈ ಎರಡು ರಾಷ್ಟ್ರಗಳು ನಮ್ಮ ಮಗ್ಗಲಲ್ಲೇ ಇದ್ದು ನಮಗೆ ಹೇಗೆಲ್ಲ ಕಾಡ್ತಾ ಇದೆ ಅನ್ನೋದ್ರ ಬಗ್ಗೆ ನಿಮ್ಗೂ ಕೂಡ ಚೆನ್ನಾಗಿ ಗೊತ್ತಿರೋದು. ಇದ್ರ ನಡುವೆ ಈ ಭಯೋತ್ಪಾದಕರ ಕುಕೃತ್ಯಗಳು. ಪಾಕಿಸ್ತಾನ ಅಂತೂ ನಮ್ ಜೊತೆಯಲ್ಲಿ ಶಾಂತಿ ಅಂದ್ಕೊಂಡೆ ನಮ್ ಬಗ್ಲಿಗ್ಲಿ ಇದ್ದು ನಮಗೆ ಬೇತಾಳದಂತೆ ಕಾಡ್ತಾ ಇದೆ. ನೋಡಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನ ಕೊಟ್ಟು ಶಾಂತಿಯ ಮಾತುಕತೆಯನ್ನ ಆಡಿ, ಸೇನಾಧಿಕಾರಿಗಳು ಇಬ್ರು ಕೂಡ ಕೂತ್ಕೊಂಡು ಜೊತೆಗೆ ಮಾತಾಡಿ ನಿಮ್ದೇನು ನಮ್ದೇನು ಅಂತ ಹೇಳಿ ಎಲ್ಲವೂ ಸರಿ ಹೋಯ್ತು ಅಂತ ಹೇಳಿ ನಿಟ್ಟುಸಿರು ಬಿಡುವ ಹೊತ್ತಿನಲ್ಲೇ ಪಾಕಿಸ್ತಾನದ ಈ ಹೊಲಸು ಮನಸ್ಥಿತಿಯ ಅಲ್ಲಿನ ಸೇನಾ ಮುಖ್ಯಸ್ಥ ಆ ಮುಲ್ಲಾ ಮುನೀರ್ ಆತನ ಸೇನೆಯ ಡ್ರೋನ್ಗಳು ಮತ್ತೆ ಭಾರತದ ಗಡಿಯಲ್ಲಿ ಹಾರಾಟ ಮಾಡಿದ್ವು. ಸಾಂಬಾ ಸೇರಿದಂತೆ ಜಮ್ಮು ಸೇರಿದಂತೆ ಕೆಲವು ಪಂಜಾಬ್ನ ಕಡೆಗಳಲ್ಲಿ ಹಾರಾಟ ಮಾಡಿತ್ತು. ಭಾರತದ ರಾಡಾರ್ ಸಿಸ್ಟಮ್ ಅವುಗಳನ್ನ ಹೊಡೆದು ಹಾಕೋದ್ರ ಜೊತೆಗೆ ಆ ಭಾಗಗಳಲ್ಲಿ ಈಗ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಕಟ್ಟೆಚ್ಚರದಿಂದ ಈಗ ಅಲ್ಲಿ ಕಣ್ಣಿಡಲಾಗಿದೆ. ಯಾವ ಒಂದು ಕ್ರಿಮಿಯೂ ಕೂಡ ಆ ಕಡೆ. ರಂಜಿತ್, ಹಾಗೆ ಮುಳ್ಳರಲ್ಲಿ ಇನ್ನೊಂದು ಅಪ್ಡೇಟ್ ಕೂಡ ಲಭ್ಯವಾಗ್ತಾ ಇದೆ. ಜಮ್ಮುವಿನ ಕಚ್ನಲ್ಲಿ ಕಂಪ್ಲೀಟ್ ಬ್ಲಾಕ್ಔಟ್. ಈಗ ಯಾರು ಬಂಕರ್ನಿಂದ ಹೊರಗೆ ಬರದಂತೆ ಸೇನಾಧಿಕಾರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ. ಇದು ಜಮ್ಮುವಿನ ಕಚ್ನಲ್ಲಿ ಕಂಪ್ಲೀಟ್ ಬ್ಲಾಕ್ಔಟ್ ಅನ್ನ ಈಗ ಮಾಡಲಾಗಿದೆ. ಯಾರು ಕೂಡ ಬಂಕರ್ನಿಂದ ಹೊರಬರಬಾರದು ಅಂತ ಸೇನಾಧಿಕಾರಿಗಳು ಕಟ್ಟೆಚ್ಚರವನ್ನ ಕೊಟ್ಟಿದ್ದಾರೆ. ನೋಡಿ, ಈಗಾಗಲೇ ಗಮನಿಸ್ತಾ ಇದ್ವಿ ಎಲ್ಲೆಲ್ಲಿ ಡ್ರೋನ್ ಅಟ್ಯಾಕ್ ಆಗ್ತಾ ಇದೆ ಅಂತ. ಪಾಕಿಸ್ತಾನ, ಭಿಕ್ಷುಕ ಪಾಕಿಸ್ತಾನ, ಬಾಬರ್ ಪಾಕಿಸ್ತಾನ, ಬರ್ಬಾದ್ ಪಾಕಿಸ್ತಾನ ಡ್ರೋನ್ ನ ಈಗ ದಾಳಿಯನ್ನ ನಡೆಸ್ತಾ ಇದೆ ಭಾರತದ ಮೇಲೆ. ಫಸ್ಟ್ ಸಾಂಬಾ ಮೇಲೆ ದಾಳಿಯನ್ನ ಮಾಡ್ತು, ಆಮೇಲೆ ಜಮ್ಮು ಕಾಶ್ಮೀರದ ಕೆಲವೊಂದು ಭಾಗಗಳ ಮೇಲೆ ದಾಳಿಯನ್ನ ಮಾಡ್ತು. ಸದ್ಯ ಈ ದಾಳಿಯನ್ನ ಈಗ ಹಿಮ್ಮೆಟ್ಟಿಸಿದೆ ಭಾರತೀಯ ಸೇನೆ. ಎಲ್ಲ ಡ್ರೋನ್ಗಳನ್ನು ಕೂಡ ಹೊಡೆದಾಗ್ತಾ ಇದೆ. ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ರು ರಂಜಿತ್. ಪ್ಲೀಸ್ ಕಂಟಿನ್ಯೂ. ಎಸ್ ನಿಕೇಶ್ ಕೊಠಾರಿ, ನೋಡಿ ನೀವು ಹೇಳ್ದಂಗೆ ಎಲ್ಲಾ ಗಡಿ ಭಾಗಗಳಲ್ಲೂ ಕೂಡ ಭಾರತದ ಎಲ್ಒಸಿಗಳಲ್ಲೂ ಕೂಡ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಅದರಲ್ಲೂ ಪಾಕಿಸ್ತಾನಕ್ಕೆ ಹೊಂದಿಕೊಂಡಂತಹ ಗುಜರಾತ್, ರಾಜಸ್ಥಾನ ಹಾಗೆ ಜಮ್ಮು ಮತ್ತೆ ಕಾಶ್ಮೀರ ಇಲ್ಲೆಲ್ಲವೂ ಕೂಡ ಹೆಚ್ಚಿನ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಸಾಂಬಾ ಮತ್ತು ಕೆಲ ಭಾಗಗಳಲ್ಲಿ ಈ 50 ಡ್ರೋನ್ಗಳ ಹಾರಾಟ ಮಾಡಿದ್ವಲ್ಲ, ಆ ಎಲ್ಲಾ ಡ್ರೋನ್ಗಳನ್ನ ಹೊಡೆದಾಕಲಾಗಿದೆ. ಈ ಡ್ರೋನ್ಗಳ ಸಾಮರ್ಥ್ಯ ಏನು ಅಂತ ಕೇಳಿದ್ರೆ ನಿಕೇಶ್ ಕೊಠಾರಿ, ಈ ಡ್ರೋನ್ಗಳು 5ರಿಂದ 10 ಕೆಜಿಯಷ್ಟು ಸ್ಫೋಟಕಗಳನ್ನ ಇಟ್ಟುಕೊಂಡು ಹಾರ್ತವೆ. ಕೆಲವು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡುವಂತ ಡ್ರೋನ್ಗಳಾಗಿರ್ತವೆ. ಅದ್ರ ಜೊತೆಗೆ 10 ನಿಮಿಷದಲ್ಲಿ ಸುಮಾರು 20 ಕಿಲೋಮೀಟರ್ ವರೆಗೂ ಕೂಡ ಕ್ರಮಿಸುವಂತಹ ಸಾಮರ್ಥ್ಯವನ್ನ ಈ ಡ್ರೋನ್ಗಳು ಹೊಂದಿದ್ದಾವೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಇದೆ. ಹಮಾಸ್ ಮತ್ತೆ ಇಸ್ರೇಲ್ ನಡುವಿನ ವಾರ್ನಲ್ಲಿ ಹಮಾಸ್ ಅನ್ನೋ ಉಗ್ರ ಪಡೆ ಇದೆಯಲ್ಲ, ಅದು ಕೂಡ ಇದೇ ರೀತಿಯ ಸುಧಾರಿತ ಡ್ರೋನ್ಗಳನ್ನ ಬಳಸಿ ಇಸ್ರೇಲ್ ಮೇಲೆ ದಾಳಿ ಮಾಡ್ತಾ ಇತ್ತು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಇದೆ. ಈ ಡ್ರೋನ್ಗಳನ್ನ ಚೀನಾದಿಂದ ಇವರು ಖರೀದಿ ಮಾಡಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಸದ್ಯದ ಮಾಹಿತಿ ಇದೆ. ಇದೇ ಡ್ರೋನ್ಗಳಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯನ್ನ ಕೂರಿಸಿಕೊಂಡು ಅಥವಾ ಮತ್ತೊಂದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಅಲ್ಲಿ ಒಂದು ಲೊಕೇಶನ್ ಟ್ರೇಸ್ ಮಾಡಿ ಅಥವಾ ಲೊಕೇಶನ್ ಅನ್ನ ಅಲ್ಲಿ ಸಬ್ಮಿಟ್ ಮಾಡಿದ್ರೆ ಆ ಲೊಕೇಶನ್ ಹೋಗಿ ಈ ಡ್ರೋನ್ಗಳು ತಮ್ಮ ಒಂದು ಡೆಸ್ಟಿನೇಷನ್ ಅನ್ನ ರೀಚ್ ಆಗ್ತವೆ. ಇಂಥ ಡ್ರೋನ್ಗಳನ್ನ ಬಳಸಿ ಭಾರತದ ಮೇಲೆ ಕುಕೃತ್ಯ ಮಾಡೋದಕ್ಕೆ ಸುಮಾರು 700 ಡ್ರೋನ್ಗಳನ್ನ ಪಾಕಿಸ್ತಾನ ಬಳಸಿತ್ತು. ಅದೆಲ್ಲವನ್ನು ಕೂಡ ಸುಮಾರು 4-5 ದಿನದಿಂದ ಭಾರತೀಯ ಸೇನೆ ಹೊಡೆದುಹಾಕಿತ್ತು. ಈಗ ಎಲ್ಲವೂ ಆಗಿ ಕದನ ವಿರಾಮವನ್ನ
ಘೋಷಣೆ ಮಾಡಿ ಆದ ನಂತರವೂ ಕೂಡ ಏನು ನಡೆಯೋದಿಲ್ಲ, ಶಾಂತವಿದೆ ಗಡಿಯಲ್ಲಿ ಅಂತ ಹೇಳಿ ನಾವು ಅಂದ್ಕೊಂಡಿದ್ರೆ ಖಂಡಿತ ಪಾಕಿಸ್ತಾನ ಅಂತ ನಂಬಿಕೆಗೆ ಅರ್ಹವಾದಂತ ದೇಶವೇ ಅಲ್ಲ ಅನ್ನೋದನ್ನ ಮತ್ತೆ ಮತ್ತೆ ಪ್ರೂವ್ ಮಾಡ್ತಾ ಇದೆ. ಪಾಕಿಸ್ತಾನ ಹೇಳುವಂತ ಯಾವೊಂದು ಮಾತನ್ನು ಕೂಡ ಈಗ ಭಾರತ ನಂಬುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ಯಾಕಂತ ಹೇಳಿದ್ರೆ ಪಾಕಿಸ್ತಾನ ಈಗ ಮಾಡಿದ್ದೆಲ್ಲವೂ ಕೂಡ ನಮ್ಮ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸ. ಗೊತ್ತಿಲ್ಲ ಪಾಕಿಸ್ತಾನ ಮತ್ತೆ ಜೆಟ್, ಮಿಸೈಲ್ ಸೇರಿದಂತೆ ಮಾರ್ಟರ್ಗಳ ಮೂಲಕ ದಾಳಿ ಮಾಡಿದ್ರು ಕೂಡ ಏನೂ ಕೂಡ ನಾವಿಲ್ಲಿ ಕುತೂಹಲ ಅಥವಾ ಆಶ್ಚರ್ಯ ಪಡಬೇಕಾದದ್ದು ಯಾವುದೂ ಕೂಡ ಇಲ್ಲ. ಪಾಕಿಸ್ತಾನದ ಮನಸ್ಥಿತಿಯ ಅಂತದ್ದು. ಆದ್ರೆ ನಾವು ಅವರಿಗೆ ದಿಟ್ಟ ಉತ್ತರವನ್ನ ಕೊಡುವಂತ ಸಮಯ ಈಗ ಪೂರಕವಾಗಿದೆ. ಪಿಒಕೆಯನ್ನ ನಾವು ಕೈವಶ ಮಾಡಿಕೊಳ್ಳುವಂತ ಸಮಯ, ಸಂದರ್ಭ ಈಗ ಪೂರಕವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾವು ಒಂದು ಬಲಿಷ್ಠ ರಾಷ್ಟ್ರವಾಗಿ ಎಲ್ಲಾ ದೇಶಗಳನ್ನು, ನಮ್ಮ ಸುತ್ತಮುತ್ತ ಇರುವಂತ ಮಿತ್ರ ರಾಷ್ಟ್ರಗಳನ್ನ ಅಥವಾ ನಮ್ಮ ಗಡಿಗೆ ಹೊಂದಿಕೊಂಡಂತ ರಾಷ್ಟ್ರಗಳನ್ನ ನಾವು ಮಾನವೀಯತೆಯಿಂದ ನೋಡಬೇಕು, ನಾವು ಸಂಯಮದಿಂದ ವರ್ತಿಸಬೇಕು ಅಂತೇಳಿ ಹೇಳುವಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಪಾಕಿಸ್ತಾನದ ಇಂಥ ಕುಕೃತ್ಯಗಳನ್ನ ಕಟುವಾಗಿ ಖಂಡಿಸುವಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಘಟನೆ ಆದ ನಂತರ ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇಷ್ಟೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ ಎಲ್ ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಅಯ್ಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರತ್ರ ಹೋಗಿ ಇರೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಮೆಲ್ಯೆ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ಲ ಮೇಲೆ ಭಾರಿ ಐಟ್ ಅದಲ್ಲ ಮಾರ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬರೀ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತಿರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.